ರೈತ ಸಂಘಕ್ಕೆ ಜಂಟಿ ಸರ್ವೆ ನೀಡದ ತಹಸೀಲ್ದಾರರಿಗೆ ಜಂಟಿ ಸರ್ವೆ ನೀಡಿದಂತ ತಹಸೀಲ್ದಾರ್ ಅವರಿಗೆ ಅರಣ್ಯ ಇಲಾಖೆಗೆ ಹಿಡುವಳಿ ಜಮೀನುಗಳನ್ನು ನಾಶ ಮಾಡಿದ ಜಂಟಿ ಸರ್ವೆ ಜಂಟಿ ಸರ್ವೆ ನಕ್ಷೆ ಸರ್ವೆ ನಕ್ಷೆ ಜಂಟಿ ಸರ್ವೆ ನಕ್ಷೆ ನೀಡದ ತಹಸೀಲ್ದಾರ್ ಅವರಿಗೆ ರೈತ ಸಂಘಕ್ಕೆ ಪ್ರಾಂತ ರೈತ ಸಂಘಕ್ಕೆ ಪ್ರಾಂತ ರೈತ ಸಂಘಕ್ಕೆ ಜಂಟಿ ಸರ್ವೆ ನಕ್ಷೆ ಕೊಡಲೇಬೇಕು ಜಂಟಿ ಸರ್ವೆ ನಕ್ಷೆ ನೀಡಿದ ತಾಲೂಕು ಆಡಳಿತಕ್ಕೆ ಧಿಕ್ಕಾರ. ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅರಣ್ಯ ಇಲಾಖೆಗೆ ಧಿಕ್ಕಾರ. ಜಂಟಿ ಸರ್ವೆ ನಕ್ಷೆ ಈ ಕೂಡಲೇ ನೀಡಲೇಬೇಕು. ಜಂಟಿ ಸರ್ವೆ ನಕ್ಷೆ ಕೊಡದ ತಹಸೀಲ್ದಾರ್ ಅವರಿಗೆ ಧಿಕ್ಕಾರ. ಜಂಟಿ ಸರ್ವೆ ನಕ್ಷೆ ಕೊಡದ ತಹಸೀಲ್ದಾರ್ ಕಾಲದಲ್ಲಿ 1931ರಲ್ಲಿ ಅಬ್ಬಣಿ ಕಿರು ಅರಣ್ಯ ಅಂತ ಒಂದು ನೋಟಿಫಿಕೇಶನ್ ಆಗುತ್ತೆ. ಅದು ಫೈನಲ್ ಸೆಟಲ್ಮೆಂಟು 1941ರಲ್ಲಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳಿದೆ. ಈ ದಾಖಲೆಗಳಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು, ಫಾರೆಸ್ಟ್ ಕನ್ಸರ್ವೇಟರು, ಹಾಗೇನೇ ಎಲ್ಲರೂ ಅಪ್ಪಾಜಿಗೌಡ ಅಂತ ಸೆಟಲ್ಮೆಂಟ್ ಆಫೀಸರು 409 ಎಕರೆ 35 ಗುಂಟೆ ಅಂತೇಳಿ ಒಂದು ಕಿರು ಅರಣ್ಯವನ್ನು ಸಂರಕ್ಷಿತ ಅರಣ್ಯ ಅಥವಾ ರಾಜ್ಯ ಅರಣ್ಯವನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳಿದೆ. ಕೋಲಾರ ಏನು ಅಬ್ಬಣಿ ಶಿಲಿಂಗೇರಿಯಿಂದ ಅಬ್ಬಣಿವರೆಗೂ ಇರ್ತದೋ ಆ ಪ್ರದೇಶಗಳೆಲ್ಲವೂ ಗೋಮಾಳ ಜಮೀನಾಗಿದ್ದು, ಆ ಗೋಮಾಳದಲ್ಲಿ ಅವರಿಗೆ 409 ಎಕರೆ 35 ಗುಂಟೆ ಜಮೀನನ್ನು ಕೊಟ್ಟಿದ್ದಾರೆ. ಆದರೆ ಈಗಿರ್ತಕ್ಕಂಥ ಅಧಿಕಾರಿಗಳನ್ನು ತಪ್ಪು ದಾರಿಗೆಳೆದು ಅಲ್ಲೇ 690 ಎಕರೆ ಇದೆ, ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ ಯಾಮಾರಿಸ್ತಾ ಇದ್ದಾರೆ. ಆದ್ದರಿಂದ ಈಗಾಗಲೇ ತಹಸೀಲ್ದಾರ್ರವರು ಏನು ಭೂಮಾಪಕರ ಇಲಾಖೆಗೆ ನಿರ್ದೇಶನ ನೀಡಿ ಅಲ್ಲಿರ್ತಕ್ಕಂಥ ಜಂಟಿ ಸರ್ವೆಯನ್ನು ಮಾಡಿ ಜಂಟಿ ಸರ್ವೆಯನ್ನು ನಕ್ಷೆ ತಯಾರು ಮಾಡಿ ಕೊಡಿ ಅಂತ ಕೇಳಿದಾಗ ಅವರು ಅಲ್ಲಿ ಭೌತಿಕವಾಗಿರ್ತಕ್ಕಂಥ ಅರಣ್ಯ ಏನಿದೆ, ಕಂದಾಯ ದಾಖಲೆಗಳ ಪ್ರಕಾರ ಅಲ್ಲಿ ಏನು ಅರಣ್ಯ ಇದೆ ಅಂತ ಗುರುತಿಸಿ 409 ಎಕರೆ ದಾಖಲೆಗಳ ಪ್ರಕಾರ ಇದೆ. ಭೌತಿಕವಾಗಿ 591 ಎಕರೆ ಇದ್ದಾರೆ. ಅಂದರೆ ಸುಮಾರು 181 ಎಕರೆ ಹೆಚ್ಚುವರಿಯಾಗಿ ಅಂದರೆ ಒತ್ತುವರಿದಾರರಾಗಿದ್ದಾರೆ. ಯಾರು? ಅರಣ್ಯ ಇಲಾಖೆ. ಈ ಒತ್ತುವರಿದಾರರಾಗಿದ್ದರೂ ಸಹ ಇವರು 1920ರಲ್ಲಿ ಕೊಟ್ಟಿರ್ತಕ್ಕಂಥ ಮೈಸೂರು ಮಹಾರಾಜರು ಕೊಟ್ಟಿರ್ತಕ್ಕಂಥ ಹಿಡುವಳಿ ಜಮೀನುಗಳನ್ನು ದೌರ್ಜನ್ಯದಿಂದ ಅಲ್ಲಿರ್ತಕ್ಕಂಥ ಬೆಳೆಗಳನ್ನು ಎಲ್ಲ ನಾಶ ಮಾಡಿದ್ದಾರೆ. ಆದ್ದರಿಂದ ಜಂಟಿ ಸರ್ವೆ ಆಗಿದೆ. ಈ ಜಂಟಿ ಸರ್ವೆಗೆ ಈಗಾಗಲೇ ADLR ಎಲ್ಲ ಸಹಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ತಹಸೀಲ್ದಾರದೊಂದು ಸಹಿ ಬೇಕು. ಆದ್ದರಿಂದ ತಹಸೀಲ್ದಾರ್ ಅವರು ಇವತ್ತು ಎಷ್ಟೇ ಹೊತ್ತಾದ್ರೂ ಸಹಿ ಮಾಡಿ ಕೊಡದೆ ಹೋದರೆ ನಾವು ಇಲ್ಲಿಂದ ಕದಲೋದಿಲ್ಲ. ಯಾಕೆಂದರೆ ಈ ಹಿಂದೆ ಒಂದು 4 ತಿಂಗಳಿಂದನೇ ಈ ಜಂಟಿ ಸರ್ವೆಗಾಗಿ ನಾವು ಹೋರಾಟ ಮಾಡಿದ್ವಿ, ಧರಣಿ ಮಾಡಿದ್ವಿ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ನಾವೇನು ಸುಳ್ಳೇನೇ ಹೇಳ್ತಾ ಇರಲಿಲ್ಲ. ಈಗಾಗಲೇ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ, ಫಾರೆಸ್ಟ್ ಜಮೀನು ಯಾವ್ದ್ರಿ, ರೈತರ ಜಮೀನು ಯಾವ್ದ್ರಿ, ಜಂಟಿ ಸರ್ವೆ ಮಾಡಿರಿ, ಜಂಟಿ ಸರ್ವೆ ಮಾಡಿ ಅಲ್ಲಿ ಯಾರು ಜಮೀನು ಇದ್ರೆ ಅವ್ರು ಕೊಡಿ ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಜಂಟಿ ಸರ್ವೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಧಿಕಾರಿಗಳು ಸಹಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿರ್ತಕ್ಕಂಥ RFO ಸಹಿ ಮಾಡೋದಿಲ್ಲ ಅಂತ ಹೇಳ್ತಾರಂತೆ ತಹಸೀಲ್ದಾರ್ಗೆ. ನೀವು ಒಬ್ಬ ದಂಡಾಧಿಕಾರಿಗಳು ಬೇಡ, ನೀವು ದಂಡಾಧಿಕಾರಿಗಳಾಗಿ ಒಬ್ಬ RFO ಬಂದು ಸಹಿ ಹಾಕಲ್ಲ ಅಂದರೆ ಸಹಿ ಹಾಕೋ ಇಲ್ಲ ಅಂದರೆ ಎಂಡಾಸ್ಮೆಂಟ್ ಕೊಟ್ಟೋಗು ಅಂತ ಹೇಳ್ಬೇಕು. ನಿಮ್ಗೆ ಅಧಿಕಾರ ಇದೆ.